ಇಲ್ಲಿ ಬಂದು ಕುಸಿದ್ ಬಿಡ್ತಾರೆ. ನಾ ಕಟ್ಟಿದಾಗ ಏನಿಲ್ಲ ರೀ, 10 ವರ್ಷನೂ ಆಗಿಲ್ಲ, 8 ವರ್ಷನೂ ಆಗಿಲ್ಲ ನೋಡ್ರಿ ಸರ್. ನಾ 2 ಅಂಗಡಿ ಕಟ್ಟಿದ್ದೆ ಅಲ್ಲಿ. ನಮ್ಮ ಮಗನೂ ತಿಳ್ಕೊತ್ರಿ ಸರ್. ನಮ್ಮ ಮನೆ ಯಾರ್ದು ಕಂಡು ಹೋಗಿಲ್ಲ ಆದ್ರೆ ಸರ್ ನಾವು ಬಡವರು ದುಡ್ತೀನಿ ರೀ, ಎಲ್ಲಿ ಹೋಗಕ್ಕೆ ಶಕ್ತಿ ಇಲ್ಲ ನಮಗೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕಮಡೊಳ್ಳಿ ಗ್ರಾಮದಲ್ಲಿ ಕಳೆದ 5-6 ವರ್ಷಗಳಿಂದ ಜನಜೀವನ ನಡೆಸೋದಕ್ಕೆ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಹೌದು, ಕಮಡೊಳ್ಳಿ ಗ್ರಾಮದ ವಡಗೇರೆ ಓಣಿಯಲ್ಲಿರೋ ಅಲ್ಪಸಂಖ್ಯಾತರು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸಿದ್ದಾರೆ ಅಂತ ಹೇಳ್ಬೋದು. ವಡಗೇರೆ ಓಣಿ ಗ್ರಾಮ ಪಂಚಾಯಿತಿಯ ವಾರ್ಡ್ ಸಂಖ್ಯೆ 3ರ ವ್ಯಾಪ್ತಿಯಲ್ಲಿ ಬರುತ್ತೆ. ಇಲ್ಲಿರುವ ಕೆಮ್ಮಣ್ಣಿನ ಗುಂಡಿಯು ಕುಸಿದು ಬಿದ್ದು ಅದರ ಮೇಲಿದ್ದ ಕಿರಾಣಿ ಅಂಗಡಿ, ಚಹಾ ಅಂಗಡಿ ಮತ್ತು ಮನೆಗಳು ಸಹ ಮಣ್ಣು ಪಾಲಾಗಿದೆ. ಪ್ರಸ್ತುತದಲ್ಲಿ ಅವಶೇಷಗಳನ್ನು ಮಾತ್ರ ಕಾಣಬಹುದು. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಈ ಗುಂಡಿ ಉಂಟಾಗುವುದಕ್ಕೆ ಕಾರಣ ಏನು? ಅದರ ಹಿನ್ನೆಲೆ ಏನು? ಹಲವಾರು ವರ್ಷಗಳಿಂದ ಆ ಊರಿನ ಸುತ್ತಮುತ್ತಲೂ ಮನೆಗಳನ್ನು ಕಟ್ಟಲು ಆ ಸ್ಥಳದಲ್ಲಿ ದೊರಕ್ತಾ ಇದ್ದ ಕೆಮ್ಮಣ್ಣನ್ನು ಅಗೆದು ತೆಗಿತಾ ಇದ್ರಂತೆ. ಕಾಲಾನಂತರ ಅಗಿಯೋದು ನಿಂತ ನಂತರ ಆ ಸ್ಥಳಕ್ಕೆ ಮಳೆ ನೀರು, ಚರಂಡಿ ನೀರು ನುಗ್ಗಿ ಟೊಳ್ಳಾಗುತ್ತಾ ಬಂದಿತ್ತು. ನಂತರ ಅಲ್ಲಿ ಕಂದಕ ಉಂಟಾಗಿ ಗುಹೆ ರೀತಿ ನಿರ್ಮಾಣ ಆಯಿತು. ಅದರ ಮೇಲಿದ್ದ ಮನೆಗಳು 2022ರ ಜುಲೈ 17ರಂದು ಕುಸಿಯೋದಕ್ಕೆ ಆರಂಭ ಮಾಡಿದ್ವು. ನೀರು ಬಂದು 2 ಅಂಗಡಿ ಮಾಡಿಸಿದ್ವಿ ನಾವು ಸರ್. ದುಡ್ಡು ತಿಂತಿದ್ರಿ, 2 ಮಕ್ಕಳಿದ್ದು ನಾನು. ಇವನೊಬ್ಬನ್ರಿ ಮತ್ತೊಬ್ಬ ನಿಮ್ಮಂಗಿದ್ರಿ ಸರ್. ನಮ್ಮ ಮಗ ತೆಲ್ಲಿಗೆ ಕಾಮಣಿಯಾಗಿ ಅವ ತೀರ್ಕೊಂಡದ ಒಂದು 2-3 ದಿನಕ್ಕೆ ಇದು ಕುಸಿದಿತ್ರಿ. ಇಲ್ಲಿ ಕುಸಿದ ತೆಗೆದು ನೋಡಪ್ಪ ನೀರು ಬರೋಲ್ದಿಲ್ಲ ಗಟಾರ್ಕ ಅಂದೆ ನಮ್ಮ ಮಗ. ತೆಗೆದು ನೋಡಕ್ ಹೋದ್ರಿ ಒಳಗೆ ನೀರು ತೆಗ್ದು ಬಿದ್ದು ಹಿಂಗೆ ಹೊಕ್ಕೊಳಕ್ ಕುಂತೈತ್ರಿ ನೀರು. ಅವಾಗ ಈ ಕಡೆ ಇಲ್ಲ, ಈ ಕಡೆ ಬಿತ್ರಿ, ಅಲ್ಲಿ ನೀರು ಇರ್ತಿತ್ತು, ಅಲ್ಲಿ ಇರ್ತಿತ್ತು. ಇಲ್ಲಿ ಬಂದು ಕುಸಿದ್ ಬಿಡ್ತಾರೆ. ನಾ ಕಟ್ಟಿದಾಗ ಏನಿಲ್ಲ ರೀ, 10 ವರ್ಷನೂ ಆಗಿಲ್ಲ, 8 ವರ್ಷನೂ ಆಗಿಲ್ಲ ನೋಡ್ರಿ ಸರ್. ನಾ 2 ಅಂಗಡಿ ಕಟ್ಟಿದ್ದೆ ಅಲ್ಲಿ. ನಮ್ಮ ಮಗನೂ ತಿಳ್ಕೊತ್ರಿ ಸರ್. ನಮ್ಮ ಮನೆ ಯಾರ್ದು ಕಂಡು ಹೋಗಿಲ್ಲ ಆದ್ರೆ ಸರ್ ನಾವು ಬಡವರು ದುಡ್ತೀನಿ ರೀ, ಎಲ್ಲಿ ಹೋಗಕ್ಕೆ ಶಕ್ತಿ ಇಲ್ಲ ನಮಗೆ. ಇಷ್ಟು ಆದಾನ ಆಗಿತ್ತು ನೋಡ್ರಿ. 4 ವರ್ಷದಿಂದ ನಮ್ಗೆ ಇಲ್ಲಿ ಭಾಳ ಪ್ರಾಬ್ಲಮ್ ಆಗಿತ್ತು ರೀ. ಎಲ್ಲರ ಮುಂದೆ ಹೇಳ್ಕೊಂಡ್ರಿ ಸರ್. ನಾವು ಯಾರು ನಮ್ಗೆ ಕೇಳೋರು ಸಿಕ್ಕಿಲ್ಲ ನೋಡ್ರಿ ಸರ್. ಯಾರ ಮುಂದೆ ಹೇಳಂದ್ರೆ ಹೇಳ್ತೇವೆ ನಾವು. ನಮ್ದೇನು ಯಾರ್ದೇನು ನಾ ಏನು ಯಾರು ಇಸ್ಕೊಳಕ್ಕೆ ಹೋಗಿಲ್ಲ, ಯಾರು ಕೊಡಕ್ಕೆ ಹೋಗಿಲ್ಲ. ನಮ್ಮಲ್ಲಿ ನಿತ್ಲ ಇದ್ದು ನಾವು ಅಂಗಡಿ ಮಾಡ್ಕೊಂಡಿದ್ವಿ ಸರ್, ಬಡತನ ರೀತಿಲೇ. ಜನರು ಓಡಾಡುವ ದಾರಿಯೂ ಕೂಡ ಕುಸಿಯೋ ಹಂತದಲ್ಲಿದೆ. ನಂತರ ಅದೇ 2022ರ ಜುಲೈ 22ಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾನಿಗೊಳಗಾದ ಸಂತ್ರಸ್ತರಿಗೆ ಬಾಡಿಗೆ ಮನೆಯಲ್ಲಿ ಇರೋದಕ್ಕೆ ಸಲಹೆಯನ್ನು ನೀಡಿ ಸರ್ಕಾರದಿಂದನೇ ಬಾಡಿಗೆ ಹಣ ನೀಡಲಾಗುವುದು ಅಂತ ಭರವಸೆಯನ್ನು ನೀಡ್ತಾರೆ. ಪಿಡಿಒ ತುಪ್ಪದ ಗೌಡರ್ ಮತ್ತೊಬ್ಬರ ಕೈಗೊಂಬೆಯಾಗಿದ್ದಾರೆ. ಆದ್ದರಿಂದ ಈ ಗುಂಡಿಯು ಕುಸಿದು ಬಿದ್ದು ಸುಮಾರು 5 ವರ್ಷಗಳಾದರೂ ನಯಾ ಪೈಸೆ ಕೂಡ ನಮಗೆ ನೀಡಿಲ್ಲ ಅಂತ ನಿರಾಶ್ರಿತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಪಿಡಿಒ ಹಂಗಾದಲ್ರಿ, ಏನಾಗೈತ್ರಿ? ಕೋರ್ಟಿಗೆ ಹಾಕಿದ್ದಾರೆ. ನಂದು ನೀರು ಬಿಟ್ಟಿದ್ರಿ ಪಂಚಾಯತಿಗೆ. ನೀರು ಬಿಟ್ಟಿದ್ದು 1,20,800 ರೂಪಾಯಿ ಬರ್ಬೇಕು. ಇವತ್ತಿಗೂ ಕೊಟ್ಟಿಲ್ಲ ನೋಡ್ರಿ. ಡಿಗ್ರಿ ಆದರೂ ಕೊಡಕ್ತಾರಿಲ್ಲ. ಎಷ್ಟು ವರ್ಷ ಆತ್ರಿ? ಈಗ 17ರಾಗ ಬಿಟ್ಟನ್ರಿ ನಾ ನೀರು. ಇವತ್ತಿಗೆ ಆದ್ರೂ ರೊಕ್ಕಿಲ್ಲ. ಎಲ್ಲ ಥರ ಸರಿ ಓಣ್ಯಾಗಂತ ಅಡ್ಡಾಡಂಗಿಲ್ರಿ ನಮ್ಮ ಮಕ್ಳು. ಓಣ್ಯಾಗ ಅಡ್ಡಾಡಿದ್ರೆ 1-2 ಮಂದಿ ನಾವು ನಿಂತ ಬಿಡ್ಬೇಕ್ರಿ. ಇಲ್ಲಿ ಕಂಟಿ ಹಚ್ತೇವ್ರಿ, ಹಚ್ಚಿ ಮತ್ತು ತೆಗೆದು ಬಿಡ್ತೇವ್ರಿ. ಅದು ಯಾಕೆ ತೆಗೀರಂದ್ರೆ ಅಡ್ಡಾಡ್ತಾವ್ರಿ. ಇಲ್ಲಿ ಗಾಡಿ ಅಡ್ಡಾಡಕಷ್ಟು ಶಾಣೆ ಐತ್ರಿ ಇಲ್ಲಿ. ಮತ್ತು ತೆಗದಿಂದ ಯಾರು ನೋಡಾಕನ ಬರಂಗಿಲ್ರಿ, ಯಾರ್ಯಾರು ಬರಂಗಿಲ್ರಿ ನೋಡಾಕ. ಜಗ್ ಮಂದಿ ಬಂದಾರ್ರಿ ನೋಡಾಕ ಬಂದ್ರು ನಾವು ಬರ್ತೇವಿ. ಮಾಡ್ರಿಪ್ಪ ಅಂತೇಳಿ ನಮ್ಮ ಮನ್ಯಾಗ ಹೋಗಿ ನಾವು ಕುಂದಿರ್ತೇವ್ರಿ. ನಮ್ಮ ಮನೆ ಇಲ್ಲೇ ಐತ್ರಿ ಬಾಜುಕ. ಇದ್ರು ನಮ್ಗೆ ಬೌಡಿದ್ ಭಾಳ ಸಮಸ್ಯೆ ಐತ್ರಿ. ಇದು ಬಾಡಿಗೆ ಮನ್ಯಾಗ ಇರ್ರಿ ಅಂದ್ರಿ. ನಾವು ಹೋಗಿ ಬಾಡಿಗೆ ಮನ್ಯಾಗ ಇದ್ರಿ. ಅವ್ರು ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ, ಈ ತಿಂಗಳ ಕೊಡ್ತಾರೆ, 2 ತಿಂಗಳ ಕೊಡ್ತಾರೆ, 3 ತಿಂಗಳ ನೋಡಿದ್ರಿ. ನಾವು ಕೊಡಾಕೊಂತಿದ್ದಿಲ್ರಿ. ನಾವು 1 ವರ್ಷ ಇದ್ದು ಮತ್ತು ನಮ್ಮ ಮನೆಗೆ ಬಂದಿದ್ವಿ. ನಮ್ಗೆ ಏನು ಕೊಟ್ಟಿಲ್ರಿ, ಏನು ಕೊಟ್ಟಿಲ್ರಿ. ಭಾಳ ಮಂದಿ ಬಂದು ನೋಡಿ ಹೋದ್ರಿ. ಈ ಕಡೆ ಬರ್ರಿ.
ಹ್ಞೂ ರೀ ಭಾಳ ಮಂದಿ ನೋಡಿ ಹೋದ್ರಿ ನಮ್ಮ ಮಕ್ಕಳು ನಿಂದ್ರಾಗ ನಿಂತಿಲ್ರಿ ರಾತ್ರಿ ಮಕ್ಕೊಂಡಾಗ ಕುಂತಿದ್ದಿಲ್ರಿ ಮತ್ತೆ ಹೋಗಿ ಮತ್ತು ಬಾಡಿಗೆ ಮನ್ಯಾಗ ಇದ್ದೀರಿ ನಾವು ಈಗ ಮುನ್ನ 2,500 ರೂಪಾಯಿ ಕೊಡ್ತೀವ್ರಿ ಬಾಡಿಗೆ ಒಬ್ರ ದುಡಿತಾರ್ರಿ ಅವ್ರ ಪಂಚಾಯತಿಯವ್ರು ಕೊಡ್ತಾರ್ರಿ ಇಲ್ರಿ ಕೊಡಂಗಿಲ್ರಿ ಸುಳ್ಳು ಹೇಳಿದ್ರಿ ಕೊಡ್ತೇನೆ ಅಂತ ನಮ್ಗೆ ಈಗ ಹಿಡ್ರಿ 1 ವರ್ಷ ನೋಡಿದ್ರಿ ನಾವು ಇವತ್ತು ಕೊಡ್ತಾರ ನಾಳೆ ಕೊಡ್ತಾರಂತ ಏನು ಕೊಟ್ಟಿಲ್ರಿ ಮತ್ತೆ ಈ ಬಂದು ಇದ ಮನ್ಯಾಗ ಇದ್ರಿ ನಾವು ಏನಾಗ್ತಿದ್ವಿ ನಮ್ಮ ಹಣೆ ಬಾರದಾಗ ಅಂತ ಇಲ್ಲೇ ಬಂದ್ರಿ ನಮ್ಮ ಮಕ್ಕಳು 4 ಮಕ್ಕಳು ಮಕ್ಕೋಣ ಕುಂತಿದ್ದಿಲ್ರಿ ಹೆದರಿ ನೀರ್ ಬಾಳ್ ಬೀಳಾಗ ಕುಂತಿದ್ರಿ ಹೋಗಿ ಮತ್ತು ಬಾಡಿಗೆ ಮನ್ಯಾಗ ಇದ್ರಿ ಅದೇವ್ರಿ ಇನ್ನೊಬ್ಬರು ಯಾರು ಬಂದು ನಮ್ಗೆ ಕೇಳಿಲ್ರಿ ಎಲ್ಲಿ ಅದಿರಿ ನೀವು ಏನ್ ಮಾಡಕ್ ಕುಂತೀರಂದ್ರೆ ನಮ್ಗೆ ಯಾರು ಕೇಳಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.